ಕವಿ ಕುವೆಂಪು ಅವರ ಬರೆದಿದ್ದ ಒಂದು ನಾಟಕ ರಾಮಾಯಣ ದರ್ಶನಂ ಅಂತ. ಎಂಥ ಅದ್ಭುತ ನಾಟಕ. ಒಂದು ಹಾಡು ಹೇಳ್ತೀನಿ, ನಾನೇನೋ ಅಷ್ಟು ಚೆನ್ನಾಗಿ ಹಾಡಾಗಿಲ್ಲ, ಸುಮ್ಮನೆ ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ 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 ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ 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 ಗಾನಗೈ. ಚೆನ್ನಾಗಿಲ್ವಾ? ಏನು ಬಿಡಿ, ನೀವೇನಾದ್ರೂ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇನ್ನು ವಾಸನೆ ಬರ್ತಾ ಇದೆಯಲ್ಲ ಅಮ್ಮ ಅಮ್ಮ ಅಮ್ಮ. ಇವತ್ತು ಏನಮ್ಮ ಇದೆಲ್ಲ ಇವತ್ತು ಅಮ್ಮ ನೋಡು, ನಿನ್ನ ಹೊಲಸನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ನಾನು ಚಿಕ್ಕವನಾಗಿದ್ದಾಗ ನೀನು ನನ್ನ ತಿಕ್ಕ ತೊಳೆದು ಕ್ಲೀನ್ ಮಾಡ್ತಿದ್ದೆ, ಅದರ ಲೆಕ್ಕ ಚುಕ್ತಾ ಇಟ್ಕೊಡು. ನಾನು ನಿನಗೆ ಸೇವೆ ಮಾಡ್ತಿರೋದು, ಯಾವ ಗೋಳಿ ಮಕ್ಕಳು ಬಂದ್ ಮಾಡ್ತಾ ಇಲ್ಲ. ಕೈ ಕಾಲು ಚೆನ್ನಾಗಿರ್ಬೇಕಾದ್ರೆ ಅಲ್ಲಿಗೆ ಇಲ್ಲಿಗೆ ಅವನ ಮನೆಗೆ ಇವನ ಮನೆಗೆ ಅಂತ ಆಡ್ಕೊಂಡು ಹೋಗ್ತಿದ್ದೆ. ಊರ್ ಸಮಾಚಾರ ಎಲ್ಲ ಆಡ್ಕೊಂಡಿರ್ತಿದ್ದೆ. ಕೈಗೇನಾದ್ರೂ ಒಕ್ಕರಿಸ್ಕೊಂಡ್ರೆ ಇಲ್ಲಿಗೆ ಸಾಗಿಸ್ಬಿಡ್ತಾರೆ. ಇರೋದನ್ನೆಲ್ಲ ಬೋಳಿಸಕ್ಕೆ ಬಾ 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 ಅಂತ ಕರಿತಿದ್ರು. ಈಗ ನನ್ನ ಹತ್ರ ಬಿಟ್ಬಿಡ್ತಾರೆ. ನೋಡಿದ್ಯಾ ಅವ್ರ ಯೋಗ್ಯತೆ? ಚೆನ್ನಾಗಿದ್ದಾಗ ನೀನೇನು ಕೇಳಿಸ್ಕೊತಾ ಇರಲಿಲ್ಲ. ಈಗ ಕಿವಿ ಮೇಲೆ ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಅದು ನಿನ್ನ ಕಿವಿಗೆ ಬೀಳುತ್ತೋ ಇಲ್ಲೋ, ಬಿದ್ದರೂ ಗೊತ್ತಾಗದೇ ಇರೋ ಹಾಗೆ ಇರ್ತೀಯ. ನೀನೇನು ಕಡಿಮೆ ಆದವಳ? ಈ ಜಾಗದಲ್ಲಿ ಮಗ ಅಂತಲ್ಲದೆ ನಿನ್ನ ಗಂಡನೇನಾದ್ರೂ ಇದ್ದಿದ್ರೆ ನೀನಾಗ ಈ ಅವತಾರಕ್ಕೆ ನಿನ್ನನ್ನು ಓಡಿಸ್ಬಿಡ್ತಿದ್ದ. ನಮ್ಮ ಕರ್ಮಕ್ಕೆ ತಾಯಿ ಮಕ್ಕಳ ಮಧ್ಯೆಯಲ್ಲಿ ಜಗಳ ಅಂತ ಇಲ್ವೇ? ಅಪ್ಪ ಅಮ್ಮ ಮಕ್ಕಳಿಗೆ, ಅಣ್ಣ ತಂಗಿ ಅಕ್ಕ ತಮ್ಮ ಯಾರಿಗೂ ಇಲ್ಲದೆ ಇರೋ ಡಿವೋರ್ಸ್ ಗಂಡ ಹೆಂಡತಿ. ಈ ಡಿವೋರ್ಸ್ ಅಂತ ಇಲ್ಲದೆ ಇರೋ ಕಾರಣಕ್ಕೆ ಇವರೆಲ್ಲರೂ ಇಷ್ಟೊಂದು ಮೆರೆಯೋದು. ಬೇಕು ಅಂದಾಗ ಹತ್ತಿರ ಬರ್ತಾರೆ, ಬೇಡ ಅಂತಂದಾಗ ದೂರ ಹೋಗ್ತಾರೆ. ನೀನು ಹೀಗೆ ಓಡಾಡ್ಕೊಂಡಿರೋ ಜಾಗದಲ್ಲಿ ನಿನಗೆ ಇಷ್ಟ ಇಲ್ಲದೆ ಇರೋ ಹುಡುಗಿ ಯಾಕೆ ಹೇಳು? ಅವಳು ಬೇರೆಯವರ ಮನೆಯಿಂದ ಬಂದವಳು, ಲಾಭ ಏನು ತರದೇ ಇದ್ದವಳು. ನನ್ನನ್ನು ಲವ್ ಅಂತ ಮಾಡಿದ ತಪ್ಪಿಗೆ ನನ್ನ ಹಿಂದೆ ಓಡಿ ಬಂದವಳು. ಅವಳನ್ನ ಇದಕ್ಕೆ ಬಿಟ್ಟಿಲ್ಲ. ಡಿವೋರ್ಸ್ ಅಂತ ಮಾಡ್ಕೊಂಡಿದ್ದಕ್ಕೆ ಅವಳಿಗೆ ಇನ್ನೊಂದು ಮದುವೆ ಅಂತಾಯ್ತು. ಮಗಳಿಗೊಂದು ನೀತಿ, ಸೊಸೆಗೊಂದು ನೀತಿ ಇಟ್ಕೊಂಡು ಈ ನನ್ನ ತಾಯಿ ಅತ್ತೆ ಆಗ್ತಾಳೆ ಅನ್ನೋ ಭಯಕ್ಕೆ ನನ್ನ ಸೆಕೆಂಡ್ ಚಾನ್ಸ್ಗೆ ಅತ್ತೆ ಹುಡುಗ. ಏನಮ್ಮ ನಿನ್ನಲ್ಲಿ ಅಲ್ಲ, ಶಾರದಕ್ಕ ಅಮ್ಮ ಅಂತ ಅಂದ್ಕೊಂಡು ಮನೆಗೆ ಓಡ್ ಬಂದ್ರೆ ಮುಗಿತು. ಅಯ್ಯೋ ಮುಂಡನ್ ಮನೆಯವರು ಕಾಟ ಕೊಡ್ತಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀಯ. ನೀನು ನಿನ್ನ ಮಗಳ ಗಂಡನ ಮನೆಯವರು ಕಾಟ ಕೊಡ್ತಿದ್ದಾರೆ ಅಂತ ಸೊಸೆ ಮೇಲೆ ಸೇಡ್ ತೀರಿಸ್ಕೊಳ್ತೀಯ. ಏನಮ್ಮ ನೀನಲ್ಲಿ ಅಲ್ಲೇ ಮುಗಿದ್ದೀನಿ ನೋಡು. ಈಗ ನಾನು ಏನೆಲ್ಲ ಹೊಗಳ್ತಾ ಇದ್ದೇನೆ, ಬಾಯಿ ಮುಚ್ಕೊಂಡು ಕೇಳ್ತಿದ್ದೀಯ. ಇವಾಗಲಷ್ಟೇ ನೀನು ಕೇಳೋದು. ಯಾಕಂದ್ರೆ
ಕೇಳಿದ ಬೀದಿನೇ ಇಲ್ಲ. ನಾನು ಹೇಳಿದ ಮಾತು ಕೇಳಿದ ಬೇರೆ ದಾರಿನೇ ಇಲ್ಲ. ಯಾಕೆ? ನಾವು ಚಿಕ್ಕವರಾಗಿದ್ದಾಗ ನೀವು ಹೇಳಿದ್ರೆ ನಾವು ಕೇಳ್ತಿರ್ಲಿಲ್ಲ. ನಾನೇನಾದರೂ ನೀನು ಹೇಳಿದ ಮಾತು ಕೇಳಿಲ್ಲ ಅಂದರೆ ಅಮ್ಮನ ಮಾತು ಕೇಳದೇ ಇರೋ ಮಗ ಇದ್ರೆ ಎಷ್ಟು ಸತ್ರ ಎಷ್ಟು ಅಂತಿದ್ದೆ. ಇನ್ನು ಮುಂದೆ ನಿನ್ನನ್ನು ಏನೂ ಕೊಡಿಸಲ್ಲ ಅಂತ ನನ್ನ ಎಲ್ಲ ಸವಲತ್ತುಗಳನ್ನು ಮತಕು ಮಾಡ್ತಿದ್ದೆ. ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗೋ ಅಂತ ನೀನು. ನಾನು ಅಮ್ಮ ಅಮ್ಮ ಇಲ್ಲಮ್ಮ, ಅಮ್ಮ ತಪ್ಪಾಯ್ತಮ್ಮ, ಅಮ್ಮ ಇನ್ನೊಂದ್ಸಲ ಮಾಡಲ್ಲಮ್ಮ, ಅಮ್ಮ ತಪ್ಪಾಯ್ತಮ್ಮ ಅಂತಿದ್ದೆ. ಆದರೂ ದೋಸೆ ಅಥವಾ ಮೊಗಚುಕಾಯಿ ಚಪಾತಿ ಮಾಡೋ ಲಾಟಣಿಗೆ ಹೊರಕ್ಕೆ ಚಪ್ಲಿ ಯಾವುದಂದ್ರೆ ಅದನ್ನು ಎತ್ಕೊಂಡು ಸರಿಯಾಗಿ ಬಾರಿಸ್ತಿದೆ. ಮೈ ಮೇಲೆ ಬರೆ ಬರೆ ಬೀಳುವಾಗ ಬಾರಿಸ್ತಿದೆ. ಯಾಕೆ? ನಾವು ಚಿಕ್ಕವರು, ನೀವು ದೊಡ್ಡವರು. ರಸ್ತೆಯಲ್ಲಿ ನಮಗೆ ಏನಾದರೂ ಬೇಕು ಅಂತ ಹತ್ಕೊಂಡು ನಿಂತರೆ ಎಲ್ಲರ ಕಡೆ ಹೊಡೆದು ಬೈದು ಅವಮಾನ ಮಾಡ್ತಿದ್ದೆ. ಅವತ್ತು ನಾವು ಅಸಹಾಯಕರಾಗಿದ್ದಾಗ ನೀನು ಅದನ್ನು ದಬ್ಬಾಳಿಕೆ ಮಾಡ್ತಿದ್ದೆ. ನೀನು ಮುಂದೊಂದು ದಿನ ಹೀಗೆ ಅಸಹಾಯಕರಾಗಿ ನಿಂತ್ಕೊಂಡಿದ್ದೆ ಅಂತ ನಿಮಗೆ ಅನಿಸಲೇ ಇಲ್ಲ ಅಲ್ವಾ? ಈಗ ನನ್ನ ಸರದಿ, ನಿನ್ನ ಅನ್ನಕ್ಕೆ ನನ್ನ ಸರದಿ. ತಾಯಿ ತಂದೆ ಏನೇ ಮಾಡಿದ್ರು ಅವರು ಹೆತ್ತವರು, ನಾವು ಏನು ಅನ್ನಬಾರ್ದು, ಏನು ಮಾಡಬಾರ್ದು, ಸೇಡಿನ ಭಾವನೆ ಇಟ್ಕೋಬಾರ್ದು ಅನ್ನೋ ಹಳಸಲು ಸಿದ್ಧಾಂತ ನನ್ನ ಹತ್ತಿರ ಇಲ್ಲ. ಯಾಕಂದ್ರೆ ನೀವು ನನಗೆ ಪಟ ಅಂತ ಹೊಡೆದಾಗ ನನಗೆ ನೋವೇ ಆಗಿತ್ತು, ನನಗೆ ಕೋಪನೇ ಬಂದಿತ್ತು. ಅದನ್ನ ನಿಮ್ಮ ಮುಂದೆ ತೋರಿಸಿದ್ರೆ ಆಗಲ್ಲ. ತೋರಿಸಿದ್ರೆ ನೀವು ನನ್ನನ್ನು ಸುಮ್ಮನೆ ಬಿಡ್ತಾರ? ದುಃಖ ಆಗಿ ಅಳು ಬಂದರು, ಅಳಕ್ಕೂ ಬಿಡದೆ ಬಾಯಿ ಮುಚ್ಚು ಉಸಿರು ಬಿಟ್ಟರೆ ಇನ್ನೆರಡು ಬೀಳುತ್ತೆ ಅಂತ ಅಳಕ್ಕೂ ಬಿಡ್ತಿದ್ರು. ಅದು ಒಂದು ಕಥೆ. ಅಮ್ಮ ನನ್ನ ಹೊಟ್ಟೆ ಊರಿಗೆ, ನನ್ನ ಕೋಪಕ್ಕೆ ಏನೆಲ್ಲ ಹೊಗಳ್ತಾ ಇದ್ದೇನೆ. ಆದರೆ ಇವೆಲ್ಲ ನಿಜಕ್ಕೂ ಹೌದಮ್ಮ, ನಿಜಕ್ಕೂ ಹೌದು. ನಾನು ಮಾಡೋ ಕೆಲಸಗಳಿಗೆ ಬೇಡ ಅಂತ ಬಾಯಿ ಮಾಡಿಕೊಂಡು ಅಡ್ಡ ಬರ್ತಿದ್ದೆ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ನನ್ನ ರೀತಿಯಾಗಿ ನನಗೆ ಇಷ್ಟ ಬಂದ ಹಾಗೆ ನಾನು ಬರುತ್ತೆ. ಆದರೆ ಒಂದು ಮಾತು ಏನು ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಲ್ಲ. ಶಾತಕ ನೋಡು ಎಷ್ಟು ಚೆನ್ನಾಗಿ ಓದ್ತಾಳೆ. ನಮ್ಮ ಮನೆ ನೋಡು ಇಷ್ಟು ಚೆನ್ನಾಗಿ ಬರುತ್ತಾನೆ. ನಿನಗೇನು ಬಂದಿರೋದ ಕೇಳೋ. ಶುದ್ಧ ನಾಲಾಯಕು ನೀನು. ಇದೆ ಅಲ್ವಾ ನನ್ನ ಸುಪ್ರಭಾತ. ಮಾರ್ಕ್ಸ್ ನೋಡು, ನಿನ್ನ ಹ್ಯಾಂಡ್ ರೈಟಿಂಗ್ ನೋಡು, ನಿನಗೇನು ಬಂದಿರೋದ ಕೇಳೋ ಅಂತ ಹೊಡೆದು ಎಷ್ಟು ಹೊಡೆದ್ರು ನೋವೇ ಆಗ್ತಿರಷ್ಟು ನನ್ನನ್ನು ಗಟ್ಟಿ ಮಾಡಿಬಿಟ್ಟೆ. ಹೊಡೆಸ್ಕೊಳ್ಳೋದು ಬಯಸ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ ನನಗಿಷ್ಟ ಬಂದದನ್ನು ಮಾಡಿ ಏನು ಇರಬೇಕು ತಾನೆ, ತಿಂದು ಬಿಡೋಣ ಅನ್ನೋಷ್ಟರ ಮಟ್ಟಿಗೆ ನನ್ನನ್ನು ಗಟ್ಟಿ ಮಾಡಿಬಿಟ್ಟ ಕೀರ್ತಿ ನೀನು ಅಲ್ಲ. ಅವನ ಹ್ಯಾಂಡ್ ರೈಟಿಂಗ್, ಅವನ ಮಾರ್ಕ್ಸ್ ಎಲ್ಲವನ್ನು ನನಗೆ ತೋರ್ಸಕ್ಕೆ ಬರ್ತಾ ಇದ್ದ ನೀವು. ನಾನು ಇಷ್ಟಪಟ್ಟು ಮಾಡಿದ ನಾಟಕವನ್ನು, ಡ್ಯಾನ್ಸನ್ನು ಒಂದೇ ಒಂದು ಸಲ ಅದು ನೋಡೋಕ್ಕೆ ಮನಸ್ಸು ಮಾಡ್ತಾರ? ನಾನು ಇಷ್ಟಪಟ್ಟು ಬಿಡಿಸ್ತಾ ಇದ್ದ ಚಿತ್ರಗಳನ್ನು ಒಂದೇ ಒಂದು ಸಲ ಅದು ನೋಡಿ ಬೆಶ್ ಅಂತ ಅಂದ್ರ ಅದು ಇರಲಿ. ನಾನು ಇಷ್ಟಪಟ್ಟು ಹಾಡಿದ ಹಾಡನ್ನು ಒಂದೇ ಒಂದು ಸಲ ಅದು ನೋಡಿ ಅಲೆ ಅಂತ ಅಂದ್ರ ಮೊದಲು ಓದೋ, ಬರೀ ಕೆಲಸಕ್ಕೆ ಸೇರು, ಸಂಪಾದಿಸು, ದುಡಿ ಅಂತಿದ್ರು ಹೊತ್ತು ಏನಲ್ಲ ನಿಮ್ಮಮ್ಮ ನಿನ್ನ ಕ್ಲೈಮ್ಯಾಕ್ಸಿಗೂ ಅಡ್ಡ ಬಂದ್ಬಿಟ್ರಲ್ಲ. ಅಮ್ಮ
ಇದು ಏನ್ ಗೊತ್ತಾ, ಇದು ನನ್ನ ಸಾಹಿತ್ಯ ಕೃಷಿಯಲ್ಲಿ ತೆಗೆಯಬೇಕಾಗಿದ್ದ ಕಟ್ಟ ಕಡೆಯ ಫಸಲು, ಡೆತ್ ನೋಟ್ ಅಂದ್ರೆ ಮರಣ ಶಾಸನ. ಮೊನ್ನೆ ಶನಿವಾರ ಮನು ಬಂದು ನಿನ್ನನ್ನು ಇಲ್ಲಿ ಒಗಾಯಿಸಿ ಹೋಗ್ಲಿಲ್ಲ ಅಂತಿದ್ದೆ, ಇಷ್ಟೊತ್ತಿಗೆ ನಾನು ಸತ್ತಿರ್ತಿದ್ದೆ. ಟು ಹೂಮ್ಸೆವರ್ ಇಟ್ ಮೇ ಕನ್ಸರ್ನ್ ಅಂತ ಒಂದು ಸಾಲು ಬರ್ತದೆ. ಮನು ಬಂದು ಬಾಗಿಲು ತಗೊಂಡ, ಅಣ್ಣ ನಿಮ್ಮನಿಗೆ ತೀರಾ ಹುಷಾರಿಲ್ಲ, ಪೂರ್ತಿ ಹಾಸಿಗೆ ಹಿಡ್ಬಿಟ್ಟಿದ್ದಾರೆ, ಡಾಕ್ಟರ್ ಇನ್ನೇನೋ ಅಷ್ಟೇ ಅಂತಂದ್ರು, ಆತು ನೀವು ಹೋಗಿದೆಯಣ್ಣ ಅಂತ. ಒಚ್ಚೋಲಫಲ್ ಮಾತು ನಿಂತು ಹೋಗಿದೆ ಅಂತೀಯಾ, ಅದೇ ಹೇಳಿದ್ರು ಅಂದೆ. ಅಂಥದ್ದಕ್ಕೆ ಏನೋಣ ಮನಸ್ಸಲ್ಲಿ ಹೇಳ್ಕೊತಿದ್ದಾರೆ, ತಾಯಿ ಹೆತ್ತ ತಾಯಿ ಕಣ್ಣು ಅರಿದೇ ಇದ್ರು ಕರಳು ಅರಿಯಲ್ವೇ, ನಾನು ಹುಷಾರ್ದಕ್ಕ ಮುಂದೆನೇ ಇದ್ದೀವಿ, ಯಾರಿಗೋಸ್ಕರ ಹಂಬಲಿಸ್ತಾರೆ ಅಂದ. ಅಂದದ್ದಕ್ಕೆ ಸರಿ ನಡಿ ನೋಡೋಣ ಅಂದೆ. ಅಂದದಕ್ಕೆ ಅಣ್ಣ ಅವರೇ ಬಂದಿದ್ದಾರೆ ಅಣ್ಣ ಅಂತ ಮನೆ ಮುಂದೆ ಟ್ಯಾಕ್ಸಿ ತೋರಿಸಿ ಲೋಫರ್ ನನ್ನ ಮಗ ನೀನನ್ನ ಇಲ್ಲಿ ಒಗಾಯಿಸಿ ಹೋಗ್ಬಿಟ್ಟ. ಅವನ ಮಾತು, ಅವನ ಕೈಯಲ್ಲಿರುವ ಆ ಖರ್ಚಿಗೂ ಆ ಸೊಗಲಾಡಿತನ ನೋಡಕ್ಕಾಗ್ತೇನೆ, ನಡೆಯಂದೆ. ನನಗೆ ಆ ಮನು ಅವಾಗಿಂದಲೂ ಹೊರಗೊಂದು ನಟನೆ ಮಾಡ್ತಿದ್ದ. ನನಗೆ ಹಾಗದು ಹೊರಗೆ ಡ್ರಾಮಾ ಮಾಡೋಕ್ಕೆ ಬರಂಗಿಲ್ಲ, ಸ್ಟೇಜ್ ಹತ್ತಿದ್ರೇನೆ ನನಗೆ ನಾಟಕ. ಅಮ್ಮ ಒಂದು ದಿನ ನಮ್ಮ ಕಾಲೇಜಲ್ಲಿ ಒಂದು ನಾಟಕದ ತಯಾರಿ ನಡೆಯಿತು. ಮನುಗೆ ಆ ನಾಟಕದಲ್ಲಿ ಸೇರಿಸ್ಕೊಂಡು ಆ ನಾಟಕದ ಒಂದು ದೃಶ್ಯ, ಅದರಲ್ಲಿ ಬ್ಯಾಂಕು ಏಕೆ ಬಿಡುಚುತ್ತೀರಿ ಅಂತ ಸ್ಟೇಜ್ ಮೇಲೆ ಬಂದಾಗ ಅವನು ಹೇಳಬೇಕಾಗಿರುವ ಮೊದಲನೇ ಸಾಲು ಏಕೆ ಬಿಡುಚುತ್ತೀರಿ, ಸಿಂಪಲ್, ಏಕೆ ಬಿಡುಚುತ್ತೀರಿ. ಖರ್ಚು ತೆಗಿತಾನೆ, ಏಕೆ ಬಿಡುಚುತ್ತೀರಿ ಅಂತಾನೆ, ಬೆವರು ಹೊರಿಸ್ಕೊತಾನೆ, ಏಕೆ ಬಿಡುಚುತ್ತೀರಿ ಅಂತಾನೆ, ಮತ್ತೆ ಬೆವರು ಹೊರಿಸ್ಕೊತಾನೆ. ಅಮ್ಮ ನಿನ್ ಮಗ ಪೂರ್ತಿ ಬಿಡಿಸ್ಕೊಂಡೋಗ್ಬಿಟ್ಟ, ಮುಂದಿನ ಸಾಲು ಹೇಳಲೇ ಇಲ್ಲ. ನಾವು ಸ್ಟೇಜ್ ಹತ್ತುವಾಗ ಅದೆಷ್ಟು ಕಣ್ಣುಗಳು ನಮ್ಮನ್ನೇ ನೋಡ್ತಿರುವಾಗ ನಾವು ಎಲ್ಲೋ ಕಲ್ತಿದನ್ನ ಅಲ್ಲಿ ನಾವದ್ದೇ ನೀವುಗಳ ತಿರಸ್ಕಾರವಾಗಿ ನೋಡುವಷ್ಟು ಸುಲಭ ಅಲ್ಲ. ಏನ್ ಮಾಡ್ತೀಯಪ್ಪ ಅಂತ ಯಾರಾದ್ರೂ ನನ್ನ ಬಗ್ಗೆ ಕೇಳಿದ್ರೆ ನೀನೇನ್ ಹೇಳ್ತೀಯ ಗೊತ್ತಾ? ಅಯ್ಯ ಅದ ಏನ ನಾಟಕ ಗಿಟ್ಟ ಮಾಡ್ಕೊಂಡಿರ್ತದ, ಕೆಲಸ ಕಾರ್ಯ ಇಲ್ಲದೆ ಇರೋ ಹುಡುಗರನ್ನ ಗುಂಪು ಕಟ್ಕೊಂಡು ನಾಟಕ ಪಾಠ ಮಾಡ್ಕೊಂಡಿರ್ತಾನ. ಇದನ್ನೇ ನೀನು ಹೇಳ್ತಾ ಇರೋದು. ಅದನ್ನೇ ನಿನ್ನ ಮಗ ಮನು ಮನದಟ್ಟು ಮಾಡ್ಕೊಂಡು ಮನೆಗೆ ಬಂದವರು ಹಾಗೆ ಕೇಳೋರು, ಏನ್ ಮಾಡ್ತೀಯಪ್ಪ ಅಂತ ಕೇಳೋರು. ಅಯ್ಯೋ ನಾನು ನಾಟಕ ಮಾಡ್ತೀನಿ, ಜೊತೆ ಕವನ ಬರೀತೀನಿ ಅಂತದಕ್ಕೆ ಅದಿರ್ಲಿ, ಬದುಕೋಕೆ ಜೀವನಕ್ಕೆ ಏನ್ ಮಾಡ್ತೀಯಾ ಅನ್ನೋರು. ಅಂತದಕ್ಕೆ ಬರೆಯೋದು ನನ್ನ ಬದುಕು, ಜೀವಿಸೋದೆ ರಂಗಭೂಮಿಯಲ್ಲಿ ಅಂತದಕ್ಕೆ ಬೈ ನೋಡು, ಜೀವನ ಅಷ್ಟು ಸುಲಭ ಅಲ್ಲ. ಮೊದಲು ಚೆನ್ನಾಗಿ ಓದಬೇಕು, ಆಮೇಲೆ ಒಳ್ಳೆ ರಿಸಲ್ಟ್ನಲ್ಲಿ ಪಾಸ್ ಆಗಿ ಒಂದು ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಬೇಕು, ಆಮೇಲೆ ಅಲ್ಲಿ ನಂಬಿಕಸ್ಥರ ಹತ್ತಿರ ಭೇಟಿ ಮಾಡ್ಕೊಂಡು ಒಂದಿಷ್ಟು ದುಡ್ಡು ಉಳಿಸ್ಕೋಬೇಕು, ಆಮೇಲೆ ಯಾರು ಸಹವಾಸಕ್ಕೆ ಬಿಡದೆ ಬ್ಯಾಂಕಿಂದ ಲೋನ್ ತಗೊಂಡು ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಳ್ಬೇಕು, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ರೇಷನ್ ಎಲ್ಲ ಪಕ್ಕ ಇಟ್ಕೊಂಡಿರ್ಬೇಕು. ಆಮೇಲೆ ಇವನು ಒಳ್ಳೆ ಹುಡುಗ, ಆಮೇಲೆ ಒಂದು ಇಟ್ಟು ಹೆಣ್ಣು ಕೊಟ್ಟು ಮದುವೆ ಮಾಡೋಕ್ಕೆ ನಾ ಮುಂದೆ ಅಂತ ಬರ್ತಾರೆ. ಆಮೇಲೆ ಶೀಲವಂತೆ, ಗುಣವಂತೆ, ರೂಪವಂತೆ, ವಿದ್ಯಾವಂತೆ, ಮದುವೆ ಆದ ಮೇಲೆ ಪತಿವಂತೆ ಆಗಿರುವಂತಳನ್ನ ಮದುವೆ ಮಾಡ್ಕೋಬೇಕು. ಆಮೇಲೆ ಆ ಹೆಂಡತಿ ಆದವಳು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊರಗೆ ಕೆಲಸ ಮಾಡಿ ಮನೆಯಲ್ಲಿ ಗಂಡ, ಅತ್ತೆ, ಮಾವ ಎಲ್ಲರನ್ನ ಸರಿಯಾಗಿ ನೋಡ್ಕೊಂತ 10 ವರ್ಷಗಳು ಇಟ್ಕೋಬೇಕು. ಆಮೇಲೆ ಆರ್ತಿಗೊಂದು, ಕೀರ್ತಿಗೊಂದು, ಹೆಣ್ಣೊಂದು, ಗಂಡೊಂದು ಮಗು ಇರಬೇಕು. ಆಮೇಲೆ ಹೆಣ್ಣು ಮಗುವಿಗೆ ಒಂದು ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ಬೇಕು, ಗಂಡು ಮಗುವಿಗೆ ಒಂದೊಳ್ಳೆ ಕಡೆ ಕೆಲಸಕ್ಕೆ ಸೇರಿಸ್ಬೇಕು. ಆಮೇಲೆ ಆ ಗಂಡು ಮಗುವಿಗೆ ಒಂದೊಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಡ್ಬೇಕು. ಆಮೇಲೆ ಮಡಕಿ, ಆಮೇಲೆ
ಏನಮ್ಮ ಇದು ಇದು ನಿಮ್ಮ ಪ್ಲಾನ್ಸಾ? ಇದು ನಿಮ್ಮ ಪ್ರಾಯೋರಿಟಿನಾ? ನಿಮ್ಮ ಪ್ಲಾನ್ಸು, ನಿಮ್ಮ ಪ್ರಾಯೋರಿಟಿ ಎಲ್ಲ ನನಗೆ ಫೌಲ್. ಏನಂತ ತಿಳ್ಕೊಂಡಿದ್ದೀರಾ ನಮ್ಮ ರಂಗಭೂಮಿಯನ್ನು? ಏನಂತ ತಿಳ್ಕೊಂಡಿದ್ದೀರಾ? ಏನು ನಾಟಕ ಗೀಟ್ಕ? ನಾಟಕ ಸರಿ, ಏನಿದು ಗೀಟ್ಕ? ಏನಿದು ಗೀಟ್ಕ? ಏನಿದು ಇಷ್ಟೊಂದು ಲಘುವಾಗಿ ಮಾತಾಡ್ತಾ ಇರೋದು? ನಾಟಕ ಗೀಟ್ಕ ಒಳಗೊಂದು ಉದ್ದೇಶ ಇಟ್ಕೊಂಡು ಹೊರಗೆ ಬೇರೆನೇ ಮಾತಾಡೋ ಬೂಟಾಟಿಯವರಿಗೆ ಅವರ ಕಳ್ಳ ವೇಷಕ್ಕೆ ಸುಳ್ಳು ಭಾಷೆಗೆ ನಾಟಕ ಆಡ್ತಾನೆ ಅಂತೀರಾ? ನಾಟಕ ಆಡ್ತಾನೆ ಅಂತೀರಾ? ಏನಂತ ತಿಳ್ಕೊಂಡಿದ್ದೀರಾ ಈ ರಂಗಭೂಮಿಯನ್ನು? ಅಮ್ಮ ನೀರೇನಾದ್ರೂ ಬೇಕಾ? ಮುಗಿತಾ? ಆಯ್ತಮ್ಮ, ಸಾರಿ ಅಮ್ಮ, ಇಷ್ಟೊತ್ತು ಏನು ಮಾತಾಡಿದೆ ಏನೋ ಇಷ್ಟು ವರ್ಷಗಳಿಂದ ಒಳಗೆ ತುಂಬಿಕೊಂಡಿತ್ತು. ನಿನ್ನ ಹತ್ರ ಏನೋ ಹೇಳಬೇಕಂತ ಅನಿಸ್ತು, ಹೇಳಿದೆ. ಇನ್ನೂ ಸಾಕಷ್ಟಿದೆ, ಆದರೆ ಹೇಳಿ ಏನೂ ಪ್ರಯೋಜನ ಇಲ್ಲ. ನನಗೆ ಗೊತ್ತು, ನಾನು ಏನು ಹೇಳಿದ್ರು ನೀನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಓಕೆನಾ? ಸರಿ ಅಮ್ಮ, ನಾನು ಹೋಗಬೇಕು, ನನ್ನ ಟೈಮ್ ಆಗಿದೆ. ಆದರೆ ಆ ಟೈಮ್ ಏನಂತ ನನಗೆ ಗೊತ್ತು, ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಏನಾದರೂ ಬೇಕಿದ್ರೆ ಹೇಳು, ಇವಾಗ ಹೋಗಿ ತೊಗೊಂಡ್ಬರ್ತೀನಿ, ಇಲ್ಲಂದರೆ ಇಲ್ಲ. ಸರಿನಾ? ಅಮ್ಮ